ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ಪರಾಭವ ನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಎಷ್ಟು ಆದಾಯವನ್ನು ಗಳಿಸ್ತಾರೆ, ಎಷ್ಟು ಸುಖಗಳನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಕಷ್ಟಗಳನ್ನ, ಎಷ್ಟು ದುಃಖಗಳನ್ನ, ಎಷ್ಟು ಸಂತಾಪಗಳನ್ನ, ಏನೆಲ್ಲ ಆಗತ್ತೆ ಈ ವರ್ಷದಲ್ಲಿ ನಾವು ನೋಡಿದಾಗ ದ್ವಾದಶ ರಾಶಿಗಳ ಕಂಪ್ಲೀಟ್ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನ ನಾವು ನೋಡಿದಾಗ ಏನೆಲ್ಲ ಆಗತ್ತೆ ಅನ್ನೋದರ ಬಗ್ಗೆ ನಾವು ನೋಡಿದಾಗ ಮುಖ್ಯವಾಗಿ ಪಂಚಾಂಗ ಏನ್ ಹೇಳುತ್ತೆ, ಗುರು ಮತ್ತೆ ಶನಿ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಅದರಿಂದ ಅನುಕೂಲಗಳೇನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಗುರುವು ಮಿಥುನ ರಾಶಿಯಲ್ಲಿ ಸಿಂಹ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು, ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂತವರಿಗೆ ಬಹಳಷ್ಟು ನಷ್ಟಗಳಾಗ್ತಕ್ಕಂಥದ್ದು, ಬೆಳೆ ಹಾಳಾಗ್ತಕ್ಕಂಥದ್ದು, ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ಬೆಲೆ ಅಂತಕ್ಕಂಥದ್ದು ಇಲ್ಲದೆ ಇರತಕ್ಕಂಥದ್ದು, ಮನಸ್ಸಿಗೆ ಚಿಂತೆ, ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥದ್ದು, ಕಾರ್ಯ ಸಾಧನೆಗಾಗಿ ಬಹಳಷ್ಟು ತಿರುಗಾಟ, ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಉಸಿರು ಕಟ್ಟಿ ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ, ಬಂಧುಗಳಲ್ಲಿ ಮಿತ್ರರಲ್ಲಿ ಅಸಹಕಾರ, ಯಾರೂ ಕೂಡ ಸಹಾಯಕ್ಕೆ ಬರಲ್ಲ ನಿಮಗೆ, ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ದಿನಗಳನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಸಾಧಾರಣ ಪ್ರಗತಿ, ಅಧಿಕ ನಿಮಗೆ ಖರ್ಚು ಹೆಚ್ಚಾಗ್ತಕ್ಕಂಥದ್ದು, ಪ್ರಯಾಣದಲ್ಲೂ ಕೂಡ ಅಡಚಣೆ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆ ಇದೆ, ಎಚ್ಚರಿಕೆಯನ್ನು ವಹಿಸಿ. ಮತ್ತೆ ಕಟಕ ರಾಶಿಯಲ್ಲಿ ಗುರು ಸಂಚಾರವನ್ನ ಮಾಡುವಾಗ ಯತ್ನ ಕಾರ್ಯದಲ್ಲಿ ಅನುಕೂಲ, ವಿವಾಹಾದಿ ಮಂಗಳ ಕಾರ್ಯಗಳು ನೆರವೇರುತ್ತೆ ಅಂತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಬಂಧು ಮಿತ್ರರ ಸಹಾಯ, ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಮೊದಲಾದ ಶುಭ ಫಲಗಳನ್ನ ನೀವು ಅನುಭವಿಸ್ತಕ್ಕಂಥದ್ದು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಜೊತೆಗೆ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು, ಸುಮ್ಮನೆ ಹಣ ಖರ್ಚು ಮಾಡ್ಕೊಂಡ್ಬಿಡ್ತೀರಾ, ಬೇಡದೇ ಇರ್ತಕ್ಕಂಥದ್ದನ್ನ ಪರ್ಚೇಸ್ ಮಾಡ್ತೀರಾ, ಸ್ವಲ್ಪ ಖರ್ಚಿಗೆ ಕಡಿವಾಣ ಹಾಕಿ ಉಳಿತಾಯದ ಬಗ್ಗೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಪರಸ್ಥಳ ವಾಸವನ್ನ ಮಾಡಬೇಕಾಗತ್ತೆ. ಮನಸ್ಸಿಗೆ ಬೇಸರ ಅಂತಕ್ಕಂಥದ್ದು ಕಂಡು ಬರುತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಅಧಿಕವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ವಿರೋಧಿಗಳಿಂದ ತೊಂದರೆಗಳು, ಶತ್ರು ಬಾಧೆ, ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಒಳ್ಳೆಯದಾಗಲಿ.